ಅಮರೇಶ್ವರ ಸುಕ್ಷೇತ್ರದಲ್ಲಿ ಮಂಗಳವಾರ ಲಕ್ಷ ದೀಪೋತ್ಸವ, ಬುಧವಾರ ಕಾರ್ತಿಕೋತ್ಸವ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪುಣ್ಯಕ್ಷೇತ್ರಕ್ಕೆ ದೌಡು. ನಕ್ಷತ್ರವಿರುವ ಆಕಾಶದಂತೆ ಭಾಸವಾಯಿತು ಅಮರೇಶ್ವರರ ಭೂಪ್ರದೇಶ. 2 ದಿನಗಳ ವೈಭವಕ್ಕೆ ಬುಧವಾರ ತೆರೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಶ್ರೀ ಅಮರೇಶ್ವರ ಸುಕ್ಷೇತ್ರದಲ್ಲಿ ಮಂಗಳವಾರ ಲಕ್ಷ ದೀಪೋತ್ಸವ, ಬುಧವಾರ ಉತ್ಸವ ಕಾರ್ಯಕ್ರಮಗಳೆರಡೂ ಬಹು ವೈಭವದೊಂದಿಗೆ ಅದ್ದೂರಿಯಾಗಿ ಜರುಗಿ ಸಂಪನ್ನಗೊಂಡಿದೆ. ಮಂಗಳವಾರ ಮತ್ತು ಬುಧವಾರ ಸಂಜೆಯಾಗುತ್ತಿದ್ದಂತೆಯೇ ಲಿಂಗಸ್ಕೂರು ತಾಲೂಕಿನ ವಿವಿಧೆಡೆಯಿಂದ ಪುಣ್ಯಕ್ಷೇತ್ರಕ್ಕೆ ದೌಡಾಯಿಸಿದ ಸಹಸ್ರ ಸಂಖ್ಯೆಯ ಭಕ್ತ ಸಮೂಹ ಎಣ್ಣೆ ದೀಪವನ್ನ ಹಚ್ಚಿ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗಿ ಭವ್ಯ ಸೊಬಗನ್ನ ಕಣ್ತುಂಬಿಕೊಂಡಿದ್ದಾರೆ. ಬುಧವಾರ ಸಂಜೆ ಉತ್ಸವವನ್ನ ವೀಕ್ಷಿಸಿ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ. ಲಕ್ಷ ದೀಪೋತ್ಸವದಂದು ಮಂಗಳವಾರದಂದು ಅಮರೇಶ್ವರದ ಭೂಪ್ರದೇಶ ಆಕಾಶದಂತೆ ಗೋಚರಿಸಿ ನಕ್ಷತ್ರಗಳಂತೆ ಪಣತಿಯ ಎಣ್ಣೆ ದೀಪಗಳು ಮಿನುಗಿದ್ದವು. ಬುಧವಾರ ಸೂರ್ಯಾಸ್ತವಾಗುತ್ತಿದ್ದಂತೆ ದೇವರ ಭೂಪರಿನ ಅಭಿನವ ಶ್ರೀಗಳು ರಥಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ರಥಾರೂಢರಾಗುತ್ತಿದ್ದಂತೆಯೇ ಈ ಉತ್ಸವಕ್ಕೆ ಚಾಲನೆ ದೊರೆಯಿತು. ಸಕಲ ವಾದ್ಯ ಮೇಳ, ಭಕ್ತರ ಜಯ ಘೋಷಗಳೊಂದಿಗೆ ರಥಬೀದಿಯಲ್ಲಿ ಕಡೆ ಬಸವಣ್ಣ ದೇವರ ಗುಡಿಯ ತನಕ ರಥ ಸಾಗಿ ಮರಳಿ ಮೂಲ ಸ್ಥಾನ ಸೇರಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಮರೇಶ್ವರ ಗುರುಗಳಾದ ದೇವರ ಭೂಪರಿನ ಅಭಿನವ ಗಜದಂಡ ಶಿವಾಚಾರ್ಯ ಸಾನ್ನಿಧ್ಯ ವಹಿಸಿದ್ದರೆ, ಉಳಿದೆಲ್ಲ ಕಾರ್ಯಕ್ರಮಗಳು ಗುರುಗುಂಟ ಸಂಸ್ಥಾನಿಕ ರಾಜ ಸೋಮನಾಥ ನಾಯ್ಕ ನೇತೃತ್ವದಲ್ಲಿ ಜರುಗಿದವು. ಈ ವೈಭವದ ಕಾರ್ಯಕ್ರಮದಲ್ಲಿ ಲಿಂಗಸ್ಕೂರು ತಹಶೀಲ್ದಾರ್ ಕುಮಾರಿ ಸತ್ಯಮ್ಮ, ದೇವಸ್ಥಾನ ವ್ಯವಸ್ಥಾಪಕರಾದ ಹನುಮೇಶ್ ಕುಲಕರ್ಣಿ, ಸಿಬ್ಬಂದಿ ವೆಂಕನಗೌಡ ಹಾಗೂ ಗುರುಗುಂಟ ದೇವರ ಭೂಪರು, ಎರಡೋಣ, ಹೊನ್ನಳ್ಳಿ ಅರ್ಚಕ ವೃಂದದವರು ಪಾಲ್ಗೊಂಡಿದ್ದರು. ಹೆಚ್ಚಿನ ಜನ ಹೋಳಿ ಹುಣ್ಣಿಮೆಯಂದು ಜರುಗುವ ಜಾತ್ರೆಗೆ ಸೇರಿದ್ರೆ, ಎರಡನೇದಾಗಿ ಈ ಕಾರ್ತಿಕ ಉತ್ಸವಕ್ಕೆ ಜನ ಸೇರುತ್ತಾರೆ. 2 ದಿನಗಳ ಕಾಲ ಸಂಜೆ ಭಕ್ತರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆ, ವಿಶೇಷ ಬಸ್ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಸೂಕ್ತ ಸಿಬ್ಬಂದಿ ಒದಗಿಸಿ ಅಚ್ಚುಕಟ್ಟಾದ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ತಾತ್ಕಾಲಿಕ ಜಿಲೇಬಿ, ಬಜ್ಜಿ, ಸಿಹಿ ತಿಂಡಿ ಪದಾರ್ಥಗಳ ಅಂಗಡಿಗಳು ಸೇರಿದಂತೆ ಸ್ಟೇಷನರಿ, ಆಟಿಕೆ ಸಾಮಾನುಗಳ ಅಂಗಡಿಗಳು ಅಲ್ಲಿ ತೆರೆದಿದ್ದವು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪ ಟಿವಿ, ಲಿಂಗಸ್ಕೂರು.